ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಪಾಕಿಸ್ತಾನದಲ್ಲಿ ಅಪರಿಚಿತ ಬಂದೂಕುಧಾರಿಗಳು ಕೆಲಸ ಶುರು ಮಾಡಿದ ಮೇಲೆ ಹೂರ್ ಯಾತ್ರೆಗೆ ಹೋದವರ ಸಂಖ್ಯೆ 108 ಮುಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಈ ಹೂರ್ ಟಿಕೆಟುಗಳು, ಅಪರಿಚಿತರ ಬಂದೂಕಿನ ಸದ್ದು ಕೇವಲ ಪಾಕಿಸ್ತಾನದಲ್ಲಿ ಮಾತ್ರ ಅಲ್ಲ, ಈಗ ಬಾಂಗ್ಲಾದೇಶದಲ್ಲಿ ಕೂಡ ಭಯದ ಅಲೆ ಏಳೋ ಹಾಗೆ ಮಾಡ್ತಾ ಇದೆ. ಹಾಗಂತ ಅಲ್ಲಿ ಕೂಡ ಬಂದೂಕುಧಾರಿಗಳ ಪ್ರವೇಶ ಆಯ್ತಾ ಅಂದ್ಕೋಬೇಡಿ. ಅಕಸ್ಮಾತ್ ಅಲ್ಲಿಗೂ ಬಂದೂಕುಧಾರಿಗಳು ಬಂದರೆ ಗತಿ ಏನು ಅನ್ನೋ ಭಯನೇ ಬಾಂಗ್ಲಾದಲ್ಲಿ ನಡೀಬೇಕಿದ್ದ ದೊಡ್ಡ ಕಾರ್ಯಕ್ರಮವೊಂದನ್ನು ರದ್ದು ಮಾಡೋ ಹಾಗೆ ಮಾಡ್ತಾ ಇದೆ. ಬಾಂಗ್ಲಾಗೆ ಬರಬೇಕಿದ್ದ, ಅಲ್ಲಿ 1 ತಿಂಗಳಿದ್ದು ನಾನಾ ಮಸೀದಿಗಳಲ್ಲಿ, ಮದರಸಾಗಳಲ್ಲಿ, ಕಡೆಗೆ ಯೂನಿವರ್ಸಿಟಿಗಳು ಮತ್ತು ಕಾಲೇಜುಗಳಲ್ಲಿ ಕೂಡ ಇಸ್ಲಾಮಿಕ್ ಭಯೋತ್ಪಾದನೆಯನ್ನು ಪಸರಿಸಿ ಹೋಗಬೇಕಿದ್ದ ಜಾಕಿರ್ ನಾಯಕ್ನ ಕಾರ್ಯಕ್ರಮವನ್ನು ಬಾಂಗ್ಲಾದೇಶ ಏಕಾಏಕಿ ರದ್ದು ಮಾಡಿದೆ. ಮತ್ತು ಅದಕ್ಕೆ ಅವರು ಕೊಡ್ತಾ ಇರೋದು ಸೆಕ್ಯೂರಿಟಿ ಒದಗಿಸೋದಕ್ಕೆ ಸಾಧ್ಯವಾಗುವುದಿಲ್ಲ ಅನ್ನೋ ಕಾರಣವನ್ನು. ಹಾಗಾದರೆ ಈ ಜಾಕಿರ್ ನಾಯಕನ ಯಾವ ಕಾರ್ಯಕ್ರಮ ಬಾಂಗ್ಲಾದಲ್ಲಿ ನಡೀಬೇಕಿತ್ತು, ಅದನ್ನು ಅವರು ಯಾಕೆ ಮಾಡೋದಕ್ಕೆ ಹೋಗ್ತಾ ಇದ್ರು ಮತ್ತು ಈಗ ಯಾಕೆ ದಿಢೀರಂತ ರದ್ದು ಮಾಡ್ತಾ ಇದ್ದಾರೆ, ಬನ್ನಿ ನೋಡೋಣ. ಗೆಳೆಯರೆ, ಬಾಂಗ್ಲಾದೇಶ ಈ ನೋಬೆಲ್ನ ಕೈಗೆ ಬಂದ ಮೇಲೆ ಅಲ್ಲಿ ಕಟ್ಟರ್ ಇಸ್ಲಾಮಿನ ಪ್ರಭಾವ ಹೆಚ್ಚಾಗ್ತಾ ಇದೆ. ಹಾಗೆ ಅವರ ಬೆಂಬಲ ಇದ್ದರೆ ಶಾಶ್ವತವಾಗಿ ಬಾಂಗ್ಲಾದ ಅಧಿಕಾರವನ್ನು ತನ್ನ ಕೈಯಲ್ಲೇ ಇಟ್ಟುಕೊಂಡು ಬಿಡಬಹುದು ಅಂತ ಈ 80 ದಾಟಿದ ನೋಬೆಲ್ ಯೋಚಿಸ್ತಾ ಇದ್ದಾನೆ. ಅಲ್ಲಿ ಆತನ ಬೆಂಬಲಿಗರು ಸೋಕಾಲ್ಡ್ ವಿದ್ಯಾರ್ಥಿಗಳ ಕಟ್ಟಿಕೊಂಡ ಪಕ್ಷ ಹೊಂದಿದೆ. ಈ ಬಾರಿ ಅದಕ್ಕೆ ಅಧಿಕಾರ ಸಿಕ್ಕರೆ ನೋಬೆಲ್ ಬಾಂಗ್ಲಾ ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ, ಅಲ್ಲೇ ಶಾಶ್ವತವಾಗಿ ಅಡ್ವೈಸರ್ ಆಗಿ ಅಧಿಕಾರದ ಸುಖಗಳನ್ನು ಅನುಭವಿಸ್ತಾ ಉಳಿದು ಬಿಡ್ತಾನೆ. ಹಾಗಾಗಬೇಕು ಅಂದರೆ ವಿದ್ಯಾರ್ಥಿಗಳ ನ್ಯಾಷನಲ್ ಸಿಟಿಸನ್ ಪಾರ್ಟಿ ಅಧಿಕಾರಕ್ಕೆ ಬರಬೇಕು. ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಅಲ್ಲಿ ಯೂನಸ್ ಮಾಡ್ತಾ ಇದ್ದಾನೆ. ಅದಕ್ಕಾಗಿ ಬಾಂಗ್ಲಾದೇಶ ಆಯೋಜಿಸೋದಕ್ಕೆ ಹೋಗಿದ್ದು ಜಾಕಿರ್ ನಾಯಕ್ನ ಭಾಷಣದ ಕಾರ್ಯಕ್ರಮಗಳನ್ನು. 1 ತಿಂಗಳು ಈ ಜಾಕಿರ್ ನಾಯಕ್ ಢಾಕಾ, ಚಿತ್ತಗಾಂಗ್, ಸಿಲ್ಹಟ್ ಸೇರಿದಂತೆ ನಾನಾ ಕಡೆಗಳಲ್ಲಿ ಪ್ರವಾಸ ಮಾಡಬೇಕಿತ್ತು. ಅಲ್ಲಿನ ಮಸೀದಿ, ಮದರಸಾಗಳಲ್ಲಿ ಭಾಷಣ ಮಾಡಬೇಕಿತ್ತು. ಹಾಗೆ ಅಲ್ಲಿನ ಯೂನಿವರ್ಸಿಟಿಯಲ್ಲಿ ಹಾಗೂ ಕಾಲೇಜುಗಳಲ್ಲಿ ಕೂಡ ಜಾಕಿರ್ ನಾಯಕ್ನ ಪ್ರವಚನವನ್ನು ಸರ್ಕಾರ ಆಯೋಜನೆ ಮಾಡಿತ್ತು. ಅದರ ನೇರ ಪ್ರಸಾರವನ್ನು ಬಾಂಗ್ಲಾದೇಶದ ಸರ್ಕಾರಿ ಟಿವಿಗಳು ಮಾಡೋದಕ್ಕೆ ಸಿದ್ಧ ಆಗಿದ್ವು. ಜಾಕಿರ್ ನಾಯಕ್ ಅನ್ನೋ ಜಾಗತಿಕ ಉಗ್ರವಾದದ ಪ್ರವರ್ತಕನಿಗೆ ಬಾಂಗ್ಲಾದೇಶದ ನೋಬೆಲ್ ಸರ್ಕಾರ ರೆಡ್ ಕಾರ್ಪೆಟ್ ಹಾಸಿ ಸ್ವಾಗತ ಕೋರೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಂಡಿತ್ತು. ಆ ಮೂಲಕ ಬಾಂಗ್ಲಾದೇಶದಲ್ಲಿನ ಜನರ ಅಟೆನ್ಷನನ್ನು ಡೈವರ್ಟ್ ಮಾಡಿ ಹಾಲಿ ಸರ್ಕಾರದ ವಿರುದ್ಧ ಅವರಿಗಿರೋ ಅಸಮಾಧಾನವನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡುವ ಒಂದು ಪ್ರಯತ್ನವನ್ನು ಅಲ್ಲಿನ ಸರ್ಕಾರ ಮಾಡೋದಕ್ಕೆ ಹೋಗ್ತಾ ಇತ್ತು. ಎಂಥ ದುರಂತ ಅಂದರೆ, ಬಾಂಗ್ಲಾದೇಶ 9 ವರ್ಷಗಳ ಹಿಂದೆ ತಾನೇ ನಿರ್ಬಂಧವನ್ನು ವಿಧಿಸಿದ್ದ, ಭಯೋತ್ಪಾದಕ ಅಂತ ಘೋಷಣೆ ಮಾಡಿದ್ದ, ಅರೆಸ್ಟ್ ವಾರೆಂಟ್ ಹೊರಡಿಸಿ ಇಂಟರ್ಪೋಲ್ ಪಟ್ಟಿಗೆ ಸೇರಿಸಿದ್ದ ಜಾಕಿರ್ ನಾಯಕ್ಗೆ ಅದೇ ದೇಶದಲ್ಲಿ ಸರ್ಕಾರ ಬದಲಾದ ಕೂಡಲೇ ಸರ್ಕಾರಿ ಖರ್ಚು ವೆಚ್ಚಗಳಲ್ಲಿ ರೆಡ್ ಕಾರ್ಪೆಟ್ ಹಾಸಿ ಸ್ವಾಗತ ಕೋರೋದಕ್ಕೆ ಸಿದ್ಧತೆಗಳು ನಡೆದಿತ್ತು. ಅದನ್ನು ಭಾರತ ತೀವ್ರವಾಗಿ ವಿರೋಧಿಸಿತು. ಗೆಳೆಯರೆ, ಈ ಜಾಕಿರ್ ನಾಯಕ್ ಬಗ್ಗೆ ನಿಮಗೊಂದು ಸ್ವಲ್ಪ ಗೊತ್ತಿದೆ ಅಂದ್ಕೋತೀನಿ. ಅಣ್ಣನ ಜುಬ್ಬ ತಮ್ಮನ ಪೈಜಾಮಾಗೆ ಸ್ವಲ್ಪ ಇಂಟರ್ನ್ಯಾಷನಲ್ ಟಚ್ ಕೊಟ್ಟವನು ಜಾಕಿರ್ ನಾಯಕ್. ಅವನು ಅಣ್ಣನ ಕೋಟ್ ಹಾಕ್ಕೊಂಡು, ತಮ್ಮನ ಮೋಟ್ ಪ್ಯಾಂಟ್ ಏರಿಸ್ಕೊಂಡು, ಹವಾಯಿ ಚಪ್ಪಲಿ ಹಾಕ್ಕೊಂಡು ವೇದಿಕೆಗಳಲ್ಲಿ ಕಾಣಿಸ್ಕೋತಾನೆ. ಮೂಲತಃ ಮುಂಬೈನವನು, ವೈದ್ಯಕೀಯ ಶಿಕ್ಷಣವನ್ನು ಪಡ್ಕೊಂಡಿದ್ದಾನೆ. ಜನರಿಗೆ ಚಿಕಿತ್ಸೆ ಕೊಡಬೇಕಾಗಿದ್ದ ವೈದ್ಯ ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸುವ ಕ್ರಿಮಿಯಾಗಿ ಬದಲಾಗಿದ್ದಾನೆ. ಇಸ್ಲಾಂ ಬಗ್ಗೆ, ಕುರಾನ್ ಬಗ್ಗೆ ಪ್ರವಚನಗಳನ್ನು ಮಾಡ್ತಾ ಇರ್ತಾನೆ. ಅದರಲ್ಲಿ ಅನ್ಯ ಮತಗಳ ಬಗ್ಗೆ ವಿಷಾಕಾರ್ತಾ ಹೋಗ್ತಾನೆ. ಇರ್ಫಾ ಇಸ್ಲಾಮಿಕ್ ರಿಸರ್ಚ್ ಫೌಂಡೇಶನ್ ಅಕಾಡೆಮಿ ಅಂತ ಒಂದು ಸಂಸ್ಥೆಯನ್ನು ಮಾಡಿಕೊಂಡಿದ್ದಾನೆ. ಜಗತ್ತಿನ ನಾನಾ ಇಸ್ಲಾಮಿಕ್ ದೇಶಗಳಿಂದ ಕೋಟ್ಯಂತರ ರೂಪಾಯಿ ಹಣ ಅವನ ಸಂಸ್ಥೆಗೆ ಹರಿದು ಬರುತ್ತೆ. ಜೊತೆಗೆ ಇವನ ಕಾರ್ಯಕ್ರಮಗಳನ್ನು ಕೊಡೋದಕ್ಕೆ ಇಸ್ಲಾಮಿಕ್ ದೇಶಗಳು ಇವನನ್ನು ಆಹ್ವಾನಿಸುತ್ತವಲ್ಲ, ಅಲ್ಲೆಲ್ಲ ಪ್ರತಿ ಊರಲ್ಲೂ ಇಸ್ಲಾಮಿನ ಹೆಸರಲ್ಲಿ ಹುಂಡಿಗಳನ್ನು ನಡೆಸ್ತಾನೆ. ಸೇಮ್ ಟು ಸೇಮ್ ಅಲ್ಲಾ ಕೆ ನಾಮ್ ಪೇ ಕುಚ್ ದೇ ದೇ ಬಾಬಾ ಅನ್ನೋದನ್ನ ಸ್ವಲ್ಪ ಡೀಸೆಂಟಾಗಿ ಮಾಡ್ಕೊಳ್ತಾನೆ. ಇವನು ಎಂಥ ಭಿಕಾರಿ ಅಂದರೆ, ಈ ಜಾಕಿರ್ ನಾಯಕ್ ಕಳೆದ ವರ್ಷ ಪಾಕಿಸ್ತಾನಕ್ಕೆ ಹೋಗಿದ್ದ. ಪಾಕಿಸ್ತಾನನೇ ಭಿಕಾರಿ ದೇಶ. ಅಲ್ಲಿನ ಜನ ಪಾಪ 2 ಹೊತ್ತಿನ ರೊಟ್ಟಿಗೆ ಗೋಧಿ ಹಿಟ್ಟು ಸಿಕ್ಕಿದ್ರೆ ಸಾಕು ಅಂತ ಕಾಯ್ತಿರ್ತಾರೆ. ಅಲ್ಲಿ ಕೂಡ ಇವನು ಹುಂಡಿಗಳನ್ನಿಟ್ಟ. ಮಸೀದಿ, ಮದರಸಾ, ಅಂಗಡಿಗಳು, ಫುಟ್ಪಾತ್ ವರ್ತಕರು ಎಲ್ಲರಿಂದಲೂ ಕಲೆಕ್ಷನ್ ಮಾಡ್ಕೊಂಡು ಮಲೇಷ್ಯಾಗೆ ಹಾರ್ ಹೋದ. ಇವನಿರೋದು ಮಲೇಷ್ಯಾದಲ್ಲಿ. 2016ರವರೆಗೆ ಜಾಕಿರ್ ನಾಯಕ್ ಭಾರತದಲ್ಲೇ ಇದ್ದ. ಆನಂತರ ಇವನ ಮೇಲೆ ಭಾರತದಲ್ಲಿ ನಿಷೇಧವನ್ನು ಹೇರಲಾಯಿತು. ಇವನಲ್ಲಿ ನಡೆಸ್ತಾ ಇದ್ದ ಪೀಸ್ ಟಿವಿ ಅನ್ನೋದನ್ನು ನಿರ್ಬಂಧಿಸಲಾಯಿತು. ಇವನ ಮೇಲೆ ಭಯೋತ್ಪಾದನಾ ನಿಗ್ರಹಕ್ಕೆ ಸಂಬಂಧಿಸಿದ ಪ್ರಕರಣಗಳು ದಾಖಲಾಗಿ ಹಣಕಾಸಿನ ಅಕ್ರಮ ವಹಿವಾಟಿಗೆ ಸಂಬಂಧಿಸಿದಂತೆ ಕೂಡ ತನಿಖೆಯನ್ನು ಶುರು ಮಾಡಲಾಯಿತು. ಇಷ್ಟಾದ ಕೂಡಲೇ ಇವನು ಮುಂಬೈನಿಂದ ಓಡಿ ಮಲೇಷ್ಯಾದಲ್ಲಿ ಸೆಟ್ಲ್ ಆದ.
ಈಗ ಅಲ್ಲಿಂದಲೇ ಆಪರೇಟ್ ಮಾಡ್ತಾ ಇದ್ದಾನೆ. ಪೀಸ್ ಟಿವಿ ಕೂಡ ಅಲ್ಲಿಂದಲೇ ನಡೀತಾ ಇದೆ. ಇಷ್ಟು ದಿನ ಅದು ಜಗತ್ತಿನ ನಾನಾ ದೇಶಗಳಲ್ಲಿ ಪ್ರಸಾರ ಆಗ್ತಾ ಇತ್ತು. ಆದರೆ ಇವನ ಉಗ್ರ ಭಾಷಣಗಳು, ಅದರಿಂದ ಉಂಟಾಗೋ ದಾಳಿಗಳು ಇವೆಲ್ಲವನ್ನು ನೋಡಿದ ನಂತರ ಸಾಕಷ್ಟು ದೇಶಗಳು, ಅದರಲ್ಲೂ ಸೌದಿ ಅರೇಬಿಯಾ, UAE ಅಂಥ ಇಸ್ಲಾಮಿಕ್ ದೇಶಗಳು ಕೂಡ ಇವನ ಪೀಸ್ ಟಿವಿಯ ಪ್ರಸಾರವನ್ನು ಸ್ಥಗಿತಗೊಳಿಸಿವೆ. ಹಾಗೆ ಆಸ್ಟ್ರೇಲಿಯಾ, UK, ಕೆನಡಾ ಮುಂತಾದ ದೇಶಗಳು ಇವನಿಗೆ ತಮ್ಮ ದೇಶದ ಒಳಗೆ ಬಾರದ ಹಾಗೆ ನಿರ್ಬಂಧವನ್ನು ವಿಧಿಸಿವೆ. ಹಾಗೆ ನೋಡಿದರೆ ಈ ಎಲ್ಲ ದೇಶಗಳು ಇವನ ವಿಷಯದಲ್ಲಿ ಭಾರತಕ್ಕಿಂತ ಮೊದಲೇ ಎಚ್ಚೆತ್ತುಕೊಂಡಿದ್ವು. ಯುನೈಟೆಡ್ ಕಿಂಗ್ಡಮ್ 2010ರಲ್ಲೇ ಇವನಿಗೆ ಪ್ರವೇಶವನ್ನು ನಿಷೇಧ ಮಾಡಿತು. ಕೆನಡಾ ಕೂಡ 2010ರಲ್ಲಿ ಇವನ ಮೇಲೆ ನಿಷೇಧವನ್ನು ಹೇರಿತು. ಆಸ್ಟ್ರೇಲಿಯಾ 2015ರಲ್ಲಿ ವೀಸಾ ರದ್ದು ಮಾಡಿತು. ಆದರೆ ಭಾರತ ಇವನನ್ನು ಅರ್ಥ ಮಾಡಿಕೊಂಡಿದ್ದೇ ತುಂಬ ತಡವಾಗಿ. ಅವನು ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿ AR ಅಂತುಲೆ ಅಲಿಯಾಸ್ ಅಬ್ದುಲ್ ರೆಹಮಾನ್ ಅಂತುಲೆಯ ಜೊತೆಗೆ ಅತ್ಯಾಪ್ತ ಸಂಬಂಧವನ್ನು ಇಟ್ಟುಕೊಂಡಿದ್ದ. ಈ ಅಂತುಲೆ ಮನಮೋಹನ್ ಸಿಂಗ್ ಅವರ ಸರ್ಕಾರದಲ್ಲಿ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವರು ಆಗಿದ್ದರು. ಅದಕ್ಕೂ ಮೊದಲು ಮಹಾರಾಷ್ಟ್ರದಲ್ಲಿ ಮುಖ್ಯಮಂತ್ರಿ ಕೂಡ ಆಗಿದ್ದರು. ಹಾಗೆ ಮಹಾರಾಷ್ಟ್ರದ ಮಾಜಿ ಶಾಸಕ ಅರ್ಷದ್ ಆಲ್ವಿ, ಹೈದರಾಬಾದ್ನ ಸಂಸದ OWೈಸಿ, ಹೀಗೆ ಸಾಕಷ್ಟು ಮುಸ್ಲಿಂ ರಾಜಕಾರಣಿಗಳು ಈ ಜಾಕಿರ್ ನಾಯಕನ ಜೊತೆ ವೇದಿಕೆಗಳಲ್ಲಿ ಕಾಣಿಸ್ಕೊಂಡ್ರು. ಆದರೆ ಜಾಕಿರ್ ನಾಯಕ್ ಮೇಲೆ ಪ್ರಕರಣಗಳು ದಾಖಲಾದ ನಂತರ OWೈಸಿ ಅವನ ಜೊತೆ ಅಂತರವನ್ನು ಕಾಯ್ಕೊಂಡ್ರು. ಆತನನ್ನು ಹಿಂದೂಗಳ ವಿರುದ್ಧದ ದ್ವೇಷ ಭಾಷಣಕಾರ ಅಂತ ಕೂಡ OWೈಸಿ ಕರೆದರು. ಇನ್ನು ಜಾಕಿರ್ ನಾಯಕನನ್ನು ಭಾರತ ಗಮನಕ್ಕೆ ತಗೊಂಡಿದ್ದು 2016ರಲ್ಲಿ. ಅದು ಕೂಡ ಇದೇ ಬಾಂಗ್ಲಾದೇಶದ ಮನವಿಯ ಮೇರೆಗೆ ಮತ್ತು ಬಾಂಗ್ಲಾದಲ್ಲಿ ಜಾಕಿರ್ ಮೇಲೆ ಪ್ರಕರಣ ದಾಖಲಾದ ನಂತರ. ಗೆಳೆಯರೆ, 2016ರಲ್ಲಿ ಬಾಂಗ್ಲಾದೇಶದ ರಾಜಧಾನಿ ಢಾಕಾದಲ್ಲಿನ ಹೋಲಿ ಆರ್ಟಿಸಾನ್ ಕೆಫೆಯ ಮೇಲೆ ಭಯೋತ್ಪಾದಕರು ದಾಳಿ ಮಾಡ್ತಾರೆ. ಬಂದೂಕು ಹಾಗೂ ಮಚ್ಚುಗಳನ್ನು ಹಿಡ್ಕೊಂಡು ಒಂದಷ್ಟು ಇಸ್ಲಾಮಿಕ್ ಉಗ್ರರು ಜುಲೈ 1, 2016ರ ಸಂಜೆ ಢಾಕಾದ ಹೋಲಿ ಆರ್ಟಿಸಾನ್ಗೆ ನುಗ್ಗಿದ್ರು. ಅಲ್ಲಿ ಯದ್ವಾ ತದ್ವಾ ಗುಂಡು ಹಾರಿಸಿ ಆ ಕೆಫೆಯಲ್ಲಿ ಊಟ ಮಾಡ್ತಿದ್ದವರನ್ನು ಒತ್ತೆಯಾಳುಗಳನ್ನಾಗಿ ಇಟ್ಕೊಳ್ಳಾಯಿತು. ಅದರಲ್ಲಿ ಬಹುತೇಕರು ವಿದೇಶಿಯರೇ ಇದ್ದರು. ಅದರಲ್ಲಿ ಒಂದಷ್ಟು ಜನರನ್ನು ಗುಂಡಿಟ್ಟು ಕೊಲ್ಲಲಾಯಿತು. ಮತ್ತೆ ಕೆಲವರನ್ನು ನಿರ್ದಾಕ್ಷಿಣ್ಯವಾಗಿ ಮಚ್ಚುಗಳಲ್ಲಿ ಹೊಡೆದು ಕೊಂದು ಹಾಕಿದರು. ಅಲ್ಲಿ ಒತ್ತೆಯಾಳುಗಳನ್ನು ಬಿಡಿಸ್ಕೊಳ್ಳೋದಕ್ಕೆ ಸತತ 12 ಗಂಟೆಗಳ ಕಾಲ ಬಾಂಗ್ಲಾದೇಶದ ಸೈನ್ಯ ಕಾರ್ಯಾಚರಣೆಯನ್ನು ಮಾಡಿತು. 24 ಮಂದಿ ಒತ್ತೆಯಾಳುಗಳಲ್ಲಿ ಸಾವಿಗೀಡಾದರು. ಅದರಲ್ಲಿ ಬಾಂಗ್ಲಾದೇಶಿಯರು 7 ಮಂದಿ ಇದ್ದರು. ಒಬ್ಬ ಭಾರತೀಯ, ಇಟಲಿಯ 9 ಜನ, ಜಪಾನ್ನ 7 ಜನ ನಾಗರಿಕರು ಕೂಡ ಸಾವಿಗೀಡಾದರು. ಹಾಗೆ 2 ಭದ್ರತಾ ಸಿಬ್ಬಂದಿ ಕೂಡ ಕಾರ್ಯಾಚರಣೆಯ ವೇಳೆ ಸಾವಿಗೀಡಾದರು. 13 ಮಂದಿ ಒತ್ತೆಯಾಳುಗಳನ್ನು ಮಾತ್ರ ಅಲ್ಲಿ ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಇದಾದ ನಂತರ ಢಾಕಾದ ಶಹಾಜಲಾಲ್ ಏರ್ಪೋರ್ಟ್ ಮೇಲೆ ಕೂಡ ಉಗ್ರರ ದಾಳಿಗಳು ನಡೆದವು. ಆ ಎಲ್ಲ ದಾಳಿಗಳ ಹೊಣೆಯನ್ನು ಐಸಿಸ್ ಹೊತ್ತುಕೊಳ್ತು. ಇನ್ನು ಈ ಕೆಫೆ ದಾಳಿಯ ನಂತರ ಬಾಂಗ್ಲಾದ ನಾನಾ ಕಡೆಗಳಲ್ಲಿ ಕಾರ್ಯಾಚರಣೆಗಳನ್ನು ಮಾಡಲಾಯಿತು. ಸುಮಾರು 80ಕ್ಕೂ ಹೆಚ್ಚು ಉಗ್ರರನ್ನು ಭದ್ರತಾ ಪಡೆಗಳು ಕೊಂದು ಹಾಕಿದ್ವು. 300ಕ್ಕೂ ಹೆಚ್ಚು ಮಂದಿ ಬಂಧಿತರಾದರು. ಈ ತನಿಖೆಯಲ್ಲಿ ಪೊಲೀಸರಿಗೊಂದು ಮಹತ್ವದ ವಿಷಯ ಗೊತ್ತಾಯಿತು. ಅದೇನು ಅಂದರೆ, ಈ ಸ್ಫೋಟ ಪ್ರಕರಣದಲ್ಲಿ ಭಾಗಿಯಾದ ಬಹುತೇಕರು ಈ ಜಾಕಿರ್ ನಾಯಕನ ಭಾಷಣಗಳನ್ನು ಕೇಳಿ ಜಿಹಾದ್ನ ಹುಚ್ಚು ಮತ್ತು ಮತದ ಅಮಲನ್ನು ತಲೆಗೇರಿಸಿಕೊಂಡವರಾಗಿದ್ದರು. ಅವನ ಭಾಷಣಗಳಿಂದ ಪ್ರೇರೇಪಿತರಾಗಿ ಐಸಿಸ್ ಅನ್ನು ಸೇರಿದ್ರು. ಇದು ಗೊತ್ತಾದ ನಂತರ ಬಾಂಗ್ಲಾದೇಶ ಪೀಸ್ ಟಿವಿಯನ್ನು ಬ್ಯಾನ್ ಮಾಡಿತು. ಜಾಕಿರ್ ನಾಯಕ್ ಮೇಲೆ ಪ್ರಕರಣವನ್ನು ದಾಖಲು ಮಾಡಿತು ಮತ್ತು ಭಾರತಕ್ಕೆ ಕೂಡ ಅವನ ಬಗ್ಗೆ ಮನವಿಯನ್ನು ಮಾಡಿತು. ಭಾರತ ಬಾಂಗ್ಲಾದಲ್ಲಿ ನಡೆದ ಈ ದಾಳಿಯ ನಂತರವೇ ಜಾಕಿರ್ ನಾಯಕ್ ಮೇಲೆ ಪ್ರಕರಣಗಳನ್ನು ದಾಖಲು ಮಾಡಿ ತನಿಖೆಯನ್ನು ಆರಂಭ ಮಾಡಿತು. ಇಷ್ಟಾದ ಕೂಡಲೇ ಜಾಕಿರ್ ಭಾರತವನ್ನು ಬಿಟ್ಟ ಮಲೇಷಿಯಾಗೆ ಓಡ್ ಹೋದ. ಅಲ್ಲಿ ಸೆಟ್ಲ್ ಕೂಡ ಆದ. ಅವನನ್ನು ಭಾರತ ಮತ್ತು ಬಾಂಗ್ಲಾಗಳಿಗೆ ಒಪ್ಪಿಸುವಂತೆ ಮಲೇಷಿಯಾ ಸರ್ಕಾರಕ್ಕೆ ಎರಡೂ ದೇಶಗಳು ಸಾಕಷ್ಟು ಬಾರಿ ತಿಳಿಸಿದ್ವು. ಆದರೆ ಅವನಿಗೆ ಮಲೇಷಿಯಾ ಸರ್ಕಾರ ಆಶ್ರಯವನ್ನು ಕೊಟ್ಟಿದೆ. ಅವನಲ್ಲಿ ಇಸ್ಲಾಮಿನ ಅತಿಥಿ. ಇನ್ನು ಬಾಂಗ್ಲಾದೇಶದಲ್ಲಿ ಹಸೀನಾ ಸರ್ಕಾರ ಇದ್ದಾಗ ಜಾಕಿರ್ ನಾಯಕ್ನ ಹೆಸರನ್ನು ಇಂಟರ್ಪೋಲ್ ರೆಡ್ ಕಾರ್ನರ್ ನೋಟಿಸ್ಗೆ ಕೂಡ ಸೇರ್ಪಡೆ ಮಾಡಲಾಗಿತ್ತು. ಅವನ ಮೇಲೆ ಅಲ್ಲಿ ಈಗಲೂ ಪ್ರಕರಣಗಳು ಹಾಗೇ ಇವೆ. ಈಗ ಅದೇ ಜಾಕಿರ್ ನಾಯಕ್ಗೆ ಬಾಂಗ್ಲಾದೇಶ ರೆಡ್ ಕಾರ್ಪೆಟ್ ಹಾಕೋದಕ್ಕೆ ಹೋಗ್ತಾ ಇತ್ತು. ಹೀಗಾಗಿ ಭಾರತ ಈ ಬಗ್ಗೆ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿತು. ಭಾರತದಲ್ಲಿನ ಬಾಂಗ್ಲಾ ರಾಯಭಾರಿಯನ್ನು ಕರೆಸಿಕೊಂಡು ಎಚ್ಚರಿಕೆಯನ್ನು ಕೊಡ್ತು. ಅವನನ್ನು ಬಾಂಗ್ಲಾಗೆ ಬಂದ ಕೂಡಲೇ ನಮಗೆ ಹಸ್ತಾಂತರಿಸಿ ಅಂತ ಹೇಳ್ತು. ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟ ಯುನಸ್, ನೀವು ಹಸೀನಾನ ನಮಗೆ ಹಸ್ತಾಂತರ ಮಾಡಿ ಆಮೇಲೆ ಜಾಕಿರ್ ನಾಯಕ್ನ ನಿಮಗೂ ಕೊಡೋ ಬಗ್ಗೆ ನಾವು ಯೋಚಿಸ್ತೀವಿ ಅನ್ನೋ ಥರದ ಉದ್ದಟತನದ ಹೇಳಿಕೆಯನ್ನು ಕೊಟ್ಟ. ಇಲ್ಲಿ ಭಾರತ ಹಸೀನಾಗೆ ಆಶ್ರಯ ಕೊಟ್ಟಿದೆ. ಹೀಗಾಗಿ ಭಾರತಕ್ಕೆ ಬೇಕಾದ ಆರೋಪಿಯನ್ನು ನಾವು ಬಾಂಗ್ಲಾಗೆ ಕರೆಸ್ತೀವಿ, ಆಶ್ರಯ ಕೊಡ್ತೀವಿ ಅನ್ನೋ ಥರದ ಅಹಂಕಾರದ ವರ್ತನೆ ಯುನಸ್ದಾಗಿತ್ತು. ಆದರೆ
ಇಲ್ಲಿ ಜಾಕಿರ್ ನಾಯಕ್ ಬಾಂಗ್ಲಾದೇಶಕ್ಕೆ ಬರೋದಕ್ಕೆ ನಿಗದಿಯಾಗಿದ್ದ ದಿನಾಂಕ ಹತ್ತಿರ ಬರ್ತಿದ್ದಂತೆ ಬಾಂಗ್ಲಾದೇಶವನ್ನು ಅದು ಯಾವ ಆತಂಕ ಕಾಡೋದಕ್ಕೆ ಶುರುವಾಯಿತೋ ಗೊತ್ತಿಲ್ಲ. 1 ತಿಂಗಳು ನಡಿಬೇಕಿದ್ದ ಜಾಕಿರ್ ನಾಲಾಯಕ್ನ ಕಾರ್ಯಕ್ರಮ, ಸಾರಿಯಪ್ಪ ಇದು ನಾನು ಹೇಳ್ತಾ ಇರೋದಲ್ಲ, ಕಳೆದ ವರ್ಷ ಅವನು ಪಾಕಿಸ್ತಾನಕ್ಕೆ ಹೋಗಿದ್ನಲ್ಲ, ಅಲ್ಲಿನ ಜನ ಅವನಿಗಿಟ್ಟು ಹೆಸರಿದು. ಅಲ್ಲಿ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಮಹಿಳೆಯರು ಒಂಟಿಯಾಗಿ ಬದುಕೋದಕ್ಕೆ ಸಾಧ್ಯನೇ ಇಲ್ಲ, ಹಾಗೆ ಬದುಕಿದ್ರೆ ಅವರು ಬಜಾರಿ ಔರತ್ತಾಗ್ತಾರೆ, ಅಂದರೆ ಸಾರ್ವಜನಿಕರ ಆಸ್ತಿಯಾಗಿ ಗುರುತಿಸ್ಕೋಬೇಕಾಗತ್ತೆ, ಅದಕ್ಕಿಂತ 4ನೇ ಹೆಂಡತಿ ಆಗೋದೇ ಉತ್ತಮ, ಮುದುಕನನ್ನು ಬೇಕಾದರೂ ಮದುವೆ ಆಗಿ, ಆದರೆ ಹೆಂಗಸರು ಮದುವೆ ಆಗದೆ ಇರಬಾರ್ದು ಅನ್ನೋ ಥರದ ಹೇಳಿಕೆಯೊಂದನ್ನು ಕೊಟ್ಟ. ಅದು ವಿವಾದಕ್ಕೆ ಕಾರಣ ಆಯಿತು. ಪಾಕಿಸ್ತಾನದಲ್ಲೂ ಕೂಡ ಕೆಲ ಮರ್ಯಾದಸ್ಥರು ಅಂತ ಇರ್ತಾರೆ ನೋಡಿ, ಅವರು ಜಾಕಿರ್ ನಾಯಕ್ ವಿರುದ್ಧ ಪ್ರತಿಭಟನೆಗಳನ್ನು ಮಾಡಿದರು. ಆ ಸಂದರ್ಭದಲ್ಲಿ ಅವನನ್ನು ಪಾಕಿಸ್ತಾನದ ಬುದ್ಧಿವಂತರು ಜಾಕಿರ್ ನಾಲಾಯಕ್ ಅಂತ ಕರೆದರು. ಅದನ್ನು ನಾನಿಲ್ಲಿ ಜಸ್ಟ್ ನೆನಪು ಮಾಡ್ಕೊಂಡೆ ಅಷ್ಟೇ. ಸೊ ಬಾಂಗ್ಲಾದೇಶದಲ್ಲಿ ಜಾಕಿರ್ ನಾಲಾಯಕ್ ಕಾರ್ಯಕ್ರಮ ಈಗ ರದ್ದಾಗಿದೆ. ಇನ್ನು ಈ ಕಾರ್ಯಕ್ರಮ ರದ್ದಾಗೋದಕ್ಕೆ ಅಧಿಕಾರಿಗಳು ಕೊಡ್ತಾ ಇರೋದು ರಕ್ಷಣೆಯನ್ನು ಒದಗಿಸೋದಕ್ಕೆ ಕಷ್ಟ ಆಗುತ್ತೆ ಅನ್ನೋ ಕಾರಣವನ್ನು. ಜಾಕಿರ್ ನಾಯಕ್ ಕಾರ್ಯಕ್ರಮ ಅಂದರೆ 16,000 ಜನ ಸೇರ್ತಾರೆ, ದೊಡ್ಡ ದೊಡ್ಡ ಕಾರ್ಯಕ್ರಮಗಳಾಗತ್ವೆ, ಅಲ್ಲಿ ರಕ್ಷಣಾ ವ್ಯವಸ್ಥೆಯನ್ನು ಮಾಡಬೇಕು, ಅದು ಕಷ್ಟ ಆಗುತ್ತೆ ಅಂತ ಬಾಂಗ್ಲಾದೇಶದ ರಕ್ಷಣಾ ಇಲಾಖೆಯ ಅಧಿಕಾರಿಗಳು ಹೇಳಿದ್ದಾರೆ. ಅಲ್ಲಿನ ರ್ಯಾಪಿಡ್ ಆಕ್ಷನ್ ಫೋರ್ಸ್ ಕೂಡ ಜಾಕಿರ್ ನಾಯಕ್ ಕಾರ್ಯಕ್ರಮಕ್ಕೆ ರಕ್ಷಣೆ ಒದಗಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿದೆ. ಬಾಂಗ್ಲಾದೇಶದಲ್ಲಿ ಹಸೀನಾ ಕಾಂಡ ಆಗಿ 1 ವರ್ಷ ಕಳೆದರೂ ಕೂಡ ಇನ್ನೂ ಕೂಡ ಪರಿಸ್ಥಿತಿ ಅನ್ನೋದು ಸಂಪೂರ್ಣವಾಗಿ ಕಂಟ್ರೋಲಿಗೆ ಬಂದಿಲ್ಲ. ಅಲ್ಲಿನ ಉಗ್ರ ಪಡೆಗಳು ರಾಜಾರೋಷವಾಗಿ ಓಡಾಡ್ತಾ ಇವೆ. ಯಾವಾಗ ಎಲ್ಲಿ ಗಲಾಟೆಗಳಾಗುತ್ತವೆ ಅನ್ನೋದು ಗೊತ್ತಿಲ್ಲದ ಪರಿಸ್ಥಿತಿ ಇದೆ. ಇನ್ನು ಅಲ್ಲಿನ ರಕ್ಷಣೆಯ ಜವಾಬ್ದಾರಿಯನ್ನ ಪೊಲೀಸರಿಗೂ ಕೊಟ್ಟಿಲ್ಲ. ಅಲ್ಲಿನ ಭದ್ರತೆಯನ್ನ ಸೇನೆ ತನ್ನ ಕೈಯಲ್ಲೇ ಇಟ್ಟುಕೊಂಡಿದೆ. ಶೇಖ್ ಹಸೀನಾ ಅವರ ಅವಾಮಿ ಲೀಗ್ ಮೇಲೆ ಅಲ್ಲಿ ನಿರ್ಬಂಧ ಇದೆ ಮತ್ತು ಆ ಪಕ್ಷದ ಕಾರ್ಯಕರ್ತರಿಗೆ ಈಗಿನ ಸರ್ಕಾರದ ಮೇಲೆ ಸಿಟ್ಟು ಕೂಡ ಇದೆ. ಬಾಂಗ್ಲಾದೇಶದಲ್ಲಿ ಹಸೀನಾ ಬೆಂಬಲಿಗರ ಸಂಖ್ಯೆ ಅನ್ನೋದು ಸಣ್ಣದೇನಲ್ಲ. ಇನ್ನು ಜಾಕಿರ್ ನಾಯಕನ ಕಾರ್ಯಕ್ರಮ ನಡೀತಿರುವಾಗಲೇ ಅಲ್ಲಿ ಯಾರಾದರೂ ಮುಸುಕುಧಾರೆಗಳು ಕಾಣಿಸ್ಕೊಂಡ್ರೆ, ಅಲ್ಲಿ ಅಪರಿಚಿತ ಬಂದೂಕುಗಳು ಭೋರ್ಗೆರೆದ್ರೆ ಅನ್ನೋ ಭಯ ಬಾಂಗ್ಲಾದ ಸರ್ಕಾರವನ್ನು ಕಾಡ್ತಾ ಇದ್ದಂತಿದೆ. ಹೀಗಾಗಿ ರಕ್ಷಣೆಯ ಕಾರಣವನ್ನು ಕೊಟ್ಟು ಜಾಕಿರ್ ನಾಯಕ್ ಕಾರ್ಯಕ್ರಮವನ್ನು ಬಾಂಗ್ಲಾದೇಶ ರದ್ದು ಮಾಡಿದೆ. ಅವನ ಕಾರ್ಯಕ್ರಮಕ್ಕೆ ಅವಕಾಶವನ್ನು ಕೊಡಬೇಡಿ ಅಂತ ಭಾರತ ಒಳ್ಳೆ ಮಾತಲ್ಲಿ ಹೇಳಿದ್ದವರಿಗೆ ಅರ್ಥ ಆಗಲಿಲ್ಲ. ಆದರೆ ಪಾಕಿಸ್ತಾನದಲ್ಲಿ ಬೀಳ್ತಾ ಇರೋ ಹೆಣಗಳು, ಅಲ್ಲಿ ಶಬ್ದ ಮಾಡ್ತಾ ಇರೋ ಬಂದೂಕುಗಳ ಭಾಷೆ ಬಾಂಗ್ಲಾದ ಆಡಳಿತಕ್ಕೆ ಅರ್ಥ ಆದಂತಿದೆ. ಇಷ್ಟು ಮಾತ್ರದ ಭಯ ಇರಬೇಕಾಗತ್ತೆ ಅಲ್ವೇ? ಇದು ಗೆಳೆಯರೆ ಜಾಕಿರ್ ನಾಯಕ್ ಮತ್ತು ಅವನ ಕಾರ್ಯಕ್ರಮ ಅಚಾನಕ್ಕಾಗಿ ಬಾಂಗ್ಲಾದಲ್ಲಿ ರದ್ದಾಗಿರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.